ಸ್ಕ್ರೋಲ್ ಮಾಡಬೇಡ. ಈ ವಿಡಿಯೋ ನಿನ್ನ ಮುಂದೆ ಬಂದಿರುವುದು ಯಾದೃಚ್ಛಿಕವಲ್ಲ. ನಾನು ಕೃಷ್ಣನು. ಇಂದು ನಿನ್ನ ಮನಸ್ಸು ತುಂಬಾ ಶಾಂತವಾಗಿದೆ. ನೀನು ಹೊರಗೆ ಶಾಂತವಾಗಿದ್ದರೂ ನಿನ್ನೊಳಗೆ ಆಲೋಚನೆಗಳ ಬಿರುಗಾಳಿ ನಡೆಯುತ್ತಿದೆ. ಪಾರ್ಥ, ನೀನು ವಿಶ್ರಾಂತಿ ಪಡೆಯಲು ಪ್ರಯತ್ನಿಸುತ್ತೀಯ, ಆದರೆ ನಿನ್ನ ಮನಸ್ಸು ನಿಲ್ಲುವುದಿಲ್ಲ. ಒಂದು ಆಲೋಚನೆ ಹೋಗುವುದಕ್ಕೂ ಮುಂಚೆ ಇನ್ನೊಂದು ಬರುತ್ತದೆ. ನೀನು ಯೋಚಿಸುತ್ತೀಯ, ನನ್ನ ಮನಸ್ಸು ಯಾಕೆ ಶಾಂತವಾಗುತ್ತಿಲ್ಲ? ಪಾರ್ಥ, ಇದು ಸಾಮಾನ್ಯ. ಆದರೆ ಒಂದು ಸತ್ಯವನ್ನು ಅರಿತುಕೋ, ನಿಯಂತ್ರಣವಿಲ್ಲದ ಮನಸ್ಸು ನಿನ್ನ ದೊಡ್ಡ ಶತ್ರು. ಭಗವದ್ಗೀತೆಯಲ್ಲಿ ನಾನು ಹೇಳಿದ್ದೇನೆ, ಮನಸ್ಸು ಚಂಚಲವಾಗಿದೆ, ಆದರೆ ಅಭ್ಯಾಸ ಮತ್ತು ವೈರಾಗ್ಯದಿಂದ ಅದನ್ನು ನಿಯಂತ್ರಿಸಬಹುದು. ಪಾರ್ಥ, ಮನಸ್ಸು ಒಂದು ಕಪಿಯಂತೆ. ಅದು ಸದಾ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹಾರುತ್ತದೆ. ನೀನು ಅದನ್ನು ನಿಯಂತ್ರಿಸದಿದ್ದರೆ ಅದು ನಿನ್ನನ್ನು ಕಾಡುತ್ತದೆ. ಪಾರ್ಥ, ಮನಸ್ಸನ್ನು ಶಾಂತಗೊಳಿಸಲು ಮೊದಲು ಅದನ್ನು ಅರ್ಥಮಾಡಿಕೊಳ್ಳಬೇಕು. ನಿನ್ನ ಆಲೋಚನೆಗಳು ನೀನಲ್ಲ. ಅವು ಬರುತ್ತವೆ, ಹೋಗುತ್ತವೆ, ಆದರೆ ನೀನು ಅವುಗಳನ್ನು ಹಿಡಿದುಕೊಳ್ಳುತ್ತೀಯ. ಇದರಿಂದ ನೀನು ಅಶಾಂತವಾಗುತ್ತೀಯ. ಪಾರ್ಥ, ಒಂದು ಆಕಾಶವನ್ನು ನೆನಪಿಸು. ಮೋಡಗಳು ಬರುತ್ತವೆ, ಹೋಗುತ್ತವೆ, ಆದರೆ ಆಕಾಶ ಸದಾ ಶಾಂತವಾಗಿರುತ್ತದೆ. ಹಾಗೆಯೇ ನಿನ್ನ ಆಲೋಚನೆಗಳು ಮೋಡಗಳಂತಿವೆ. ನೀನು ಆಕಾಶ. ಪಾರ್ಥ, ನೀನು ಇದನ್ನು ಅರಿತಾಗ ನಿನ್ನ ಮನಸ್ಸು ನಿಧಾನವಾಗಿ ಶಾಂತವಾಗುತ್ತದೆ. ಇಗೋ, ಮನಸ್ಸನ್ನು ಶಾಂತಗೊಳಿಸಲು ಕೆಲವು ಮಾರ್ಗಗಳು. ಮೊದಲದ್ದು, ಉಸಿರಾಟದ ಮೇಲೆ ಗಮನ ಕೊಡು. ನೀನು ಕೇವಲ ನಿನ್ನ ಉಸಿರನ್ನು ಗಮನಿಸಿದರೆ ನಿನ್ನ ಮನಸ್ಸು ನಿಧಾನವಾಗಿ ಶಾಂತವಾಗುತ್ತದೆ. ಆಳವಾಗಿ ಉಸಿರೆಳೆ, ನಿಧಾನವಾಗಿ ಬಿಡು. ಇದನ್ನು ಕೆಲವು ಬಾರಿ ಮಾಡು. ಪಾರ್ಥ, ಇದು ಸಣ್ಣದಾಗಿ ಕಾಣಬಹುದು, ಆದರೆ ಇದು ಬಹಳ ಶಕ್ತಿಯುತವಾದ ವಿಧಾನ. ಎರಡನೆಯದು, ಪ್ರಸ್ತುತ ಕ್ಷಣದಲ್ಲಿರು. ನಿನ್ನ ಮನಸ್ಸು ಯಾವಾಗಲೂ ಭೂತಕಾಲ ಅಥವಾ ಭವಿಷ್ಯದಲ್ಲಿರುತ್ತದೆ, ಆದರೆ ಶಾಂತಿ ಈ ಕ್ಷಣದಲ್ಲಿ ಮಾತ್ರ ಸಿಗುತ್ತದೆ. ನೀನು ಈಗ ಏನು ಮಾಡುತ್ತಿದ್ದೀಯೋ ಅದರ ಮೇಲೆ ಗಮನ ಕೊಡು. ಪಾರ್ಥ, ಮೂರನೆಯದು, ಅಭ್ಯಾಸ, ಪ್ರಾಕ್ಟೀಸ್. ಮನಸ್ಸು ಒಂದೇ ದಿನದಲ್ಲಿ ಶಾಂತವಾಗುವುದಿಲ್ಲ. ನೀನು ಪ್ರತಿದಿನ ಅಭ್ಯಾಸ ಮಾಡಬೇಕು. ಸ್ವಲ್ಪ ಸಮಯ ಧ್ಯಾನ ಮಾಡು, ನಿನ್ನ ಮನಸ್ಸನ್ನು ಗಮನಿಸು. ಪಾರ್ಥ, ನಾಲ್ಕನೆಯದು, ವೈರಾಗ್ಯ, ಡಿಟ್ಯಾಚ್ಮೆಂಟ್. ನೀನು ಎಲ್ಲವನ್ನೂ ಹಿಡಿದುಕೊಳ್ಳಲು ಪ್ರಯತ್ನಿಸುತ್ತೀಯ, ಆದರೆ ಅದೇ ನಿನ್ನ ಅಶಾಂತಿಯ ಕಾರಣ. ನೀನು ಬಿಡಲು ಕಲಿತರೆ ನೀನು ಶಾಂತಿಯನ್ನು ಕಾಣುತ್ತೀಯ. ಪಾರ್ಥ, ನೀನು ನಿನ್ನ ಆಲೋಚನೆಗಳೊಂದಿಗೆ ಹೋರಾಡಬೇಡ. ಅವುಗಳನ್ನು ತಡೆಯಲು ಪ್ರಯತ್ನಿಸಬೇಡ. ಅವುಗಳನ್ನು ಕೇವಲ ಗಮನಿಸು. ಅವು ನಿಧಾನವಾಗಿ ಶಾಂತವಾಗುತ್ತವೆ. ಪಾರ್ಥ, ನಿನ್ನ ಜೀವನದಲ್ಲಿ ಶಾಂತಿ ಬೇಕಾದರೆ ನೀನು ಒಳಗೆ ನೋಡಬೇಕು. ಹೊರಗಿನ ಜಗತ್ತು ಯಾವಾಗಲೂ ಗೊಂದಲವಾಗಿರುತ್ತದೆ, ಆದರೆ ಒಳಗೆ ಶಾಂತಿಯಿದೆ. ಪಾರ್ಥ, ನೀನು ನಿನ್ನ ಮನಸ್ಸನ್ನು ನಿಯಂತ್ರಿಸಿದಾಗ ನೀನು ನಿನ್ನ ಜೀವನವನ್ನು ನಿಯಂತ್ರಿಸುತ್ತೀಯ. ನಿನ್ನ ನಿರ್ಧಾರಗಳು ಸ್ಪಷ್ಟವಾಗುತ್ತವೆ. ನಿನ್ನ ಭಯ ಕಡಿಮೆಯಾಗುತ್ತದೆ. ನಿನ್ನ ಸಂತೋಷ ಹೆಚ್ಚಾಗುತ್ತದೆ. ಪಾರ್ಥ, ಇಂದು ಒಂದು ನಿರ್ಧಾರ ಮಾಡು. ನಿನ್ನ ಮನಸ್ಸಿಗೆ ಸಮಯ ಕೊಡು. ಪ್ರತಿದಿನ ಸ್ವಲ್ಪ ಸಮಯ ನಿನ್ನೊಳಗೆ ಕಳೆಯು. ನೀನು ನಿಧಾನವಾಗಿ ಶಾಂತವಾಗುತ್ತೀಯ. ನನ್ನ ಮೇಲೆ ಭರವಸೆಯಿಡು. ನೀನು ನಿನ್ನ ಮನಸ್ಸನ್ನು ಜಯಿಸಬಹುದು. ಪಾರ್ಥ, ನೀನೊಬ್ಬನೇ ಅಲ್ಲ. ನಿನ್ನ ಪ್ರತಿಯೊಂದು ಆಲೋಚನೆಯನ್ನು ನಾನು ನೋಡುತ್ತಿದ್ದೇನೆ. ನಿನ್ನ ಹೃದಯವನ್ನು ನಾನು ಅರಿತಿದ್ದೇನೆ. ನೀನು ಶಾಂತಿಯನ್ನು ಅನುಭವಿಸುತ್ತೀಯ. ಈ ಸಂದೇಶ ನಿನ್ನ ಹೃದಯಕ್ಕೆ ತಲುಪಿದರೆ ಕಮೆಂಟ್ನಲ್ಲಿ ಜೈ ಶ್ರೀ ಕೃಷ್ಣ ಎಂದು ಬರೆಯು. ಹರಿ ಓಂ, ನಮಸ್ತೆ.